ಸಿಎಂ ಸಿದ್ದರಾಮಯ್ಯ ಸರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಂದಿದಾರ ಅಂತ ಹೇಳಿ ಸದನದಲ್ಲೆಲ್ಲ ಪೂರ್ತಿ ಹುಡುಕ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳು ಇದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ಇದಕ್ಕೂ ಮುಂಚೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಎಲ್ಲಾರ ಮುಂದೆನೂ ಹೇಳಿರ್ತಾರೆ, ನಾವು ಗೃಹಲಕ್ಷ್ಮಿ ಹಣವನ್ನ ಯಾವುದು ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ, ಎಲ್ಲಾ ಕಂತಿಂದು ಕೂಡ ಕೊಟ್ಟಿದೀವಿ ಅಂತ ಹೇಳಿ. ಫೆಬ್ರವರಿ ಮಾರ್ಚ್ ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡ್ಲೆ ಕೊಡಿಸೋಣ. ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾರೆ, ಅವರು ಸದನದಲ್ಲಿ ಇಲ್ಲ ನೀವು 2 ತಿಂಗಳು ದುಡ್ಡನ್ನ ಮಿಸ್ ಮಾಡಿದ್ದೀರಾ, ಜನಕ್ಕೆ ಸುಳ್ಳು ಲೆಕ್ಕ ಕೊಡ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ರಿವರ್ಸ್ ಆಗಿ ಮಾತಾಡಿ ಕೊನೆಗೆ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಏನೆಲ್ಲ ಯಾವ ರಾಜ್ಯದಲ್ಲಿ ಏನೇನು ಮಾಡಿದ್ರೋ ಅದನ್ನೆಲ್ಲನೂ ತೆಗೆದ್ಬಿಡ್ತಾರೆ. ಇದರಿಂದಾಗಿ ಸದನದಲ್ಲಿ ಪೂರ್ತಿಯಾಗಿ ಗಲಾಟೆ ಅನ್ನೋದು ಶುರುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡ್ತಾ ಆ ಒಂದು ವಿಷಯನ ಅಲ್ಲಿಗೆ ಮರೆಯೋ ತರ ಮಾಡ್ಬಿಡ್ತಾರೆ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡ್ಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನ. ಆಗಸ್ಟ್ ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಅದು ಆಗಸ್ಟ್ ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ವಿರೋಧ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಅಕ್ಯುಚಿಟಿ ಬರಲ್ಲ, ಇಲಾಖೆ ಏನಿರುತ್ತೆ ಅಲ್ಲಿಂದಾನೇ ನಾನು ಎಷ್ಟು ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಜನಕ್ಕೆ, ಇನ್ನು ಯಾವ್ಯಾವ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳ್ತಾರೆ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದು ನೀವು ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ತಪ್ಪಿಸಿದಿರೋ ಅಂತ ಹೇಳಿ, ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಹಕ್ಕುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ತಿಂಗಳು 3 ತಿಂಗಳು ಯಾವಾಗ ಬ್ಯಾಲೆನ್ಸ್ ನಿಲ್ಸ್ಕೊಂಡು ಒಂದೊಂದು ಕಂತು 2 ಕಂತು ಕೆಲವೊಂದು 2 ಒಟ್ಟಿಗೆ ಹಾಕೋದು ಈ ರೀತಿಯಾಗಿ ಮಾಡ್ಕೊಂಡ್ ಬಂತು. ಎಲ್ಲರಿಗೂ ಕೂಡ ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು. 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ತಿಂಗಳ ಗೃಹಲಕ್ಷ್ಮಿ ಹಣ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕೊಡಿ ಅಂತ ಹೇಳಿ ನಮಗೆ ಬಂದಿಲ್ಲ ಸಹಾಯಧನ ಅಂತ ಹೇಳಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರ್ತಾ ಇದೆ ಅಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದಾರೆ. ಅದನ್ನ ಇಟ್ಕೊಂಡಿರುವಂತ ಆರ್ ಅಶೋಕ್ ಅವರು ಇವತ್ತು ಸದನದಲ್ಲಿ ತುಂಬಾ ಭಾರಿ ಗದ್ದಲವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದವರು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿರುವಂತ ಗ್ಯಾರಂಟಿ ದುಡ್ಡು ಏನಿದೆ ಅದನ್ನ ಕರೆಕ್ಟಾಗಿ ತಲುಪಿಸ್ತಾ ಇಲ್ಲ. ಒಂದೊಂದು ತಿಂಗಳು 2 ತಿಂಗಳು ಮುಂದೆ ಆಗ್ತಾ ಕೊಡ್ತಾ ಇಲ್ಲಿ ಜನಕ್ಕೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸದನದಲ್ಲಿ ಗದ್ದಲನೇ ಆಗಿತ್ತು. ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳೆ ಸರ್ಕಾರ ಈಗ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ಸುನಿಲ್, ಹೇಳದೆ ಸುಳ್ಳು ಸರ್. ಈಗ ಹಂಗಾಗ್ಬಿಟ್ಟೈತೆ, ಹೇಳದೆ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ ಸ್ವೀಡನ್ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸಿ ಹಿಡಿದಿರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ. ವಿರೋಧ ಪಕ್ಷ ಇಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ. ಸಿಎಂ ಸಿದ್ದರಾಮಯ್ಯ ಸರ್ ಹೇಳೋದನ್ನ ಕೇಳಿ ಸಭಾಧ್ಯಕ್ಷರನ್ನೇ ಅವ್ರ ಪರವಾಗಿ ಮಾತನಾಡಿ ಅವರನ್ನ ಆ ಒಂದು ಮಾತನ್ನ ಮರೆಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಿಎಂ ಆದವರೇ ಇಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಹೇಳಿದ್ರು ಕೂಡ ಅವರು ಕೂಡ ಒಪ್ಕೊಳಕ್ ರೆಡಿ ಇಲ್ಲ, ಅವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ವಿತ್ ಪ್ರೂಫ್ ತಗೊಂಬಂದು ತೋರಿಸ್ತಾ ಇರೋದ್ರಿಂದಾಗಿ ಅವರಿಬ್ಬರಿಗೂ ಏನಾದ್ರೂ ಒಂದು ಪನಿಷ್ಮೆಂಟ್ ಅನ್ನತ್ತ ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಆರ್ ಅಶೋಕ್ ಅವರು ತಿಳಿಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನು ಸೇರ್ಸಿ ಹೇಳಿದ್ದು, ನಮ್ಮನ್ನೆಲ್ಲ ಯಾರ್ಯಾರು ಇದಾರೋ ವಿರೋಧ ಪಕ್ಷ ಅವಾಗೆಲ್ಲ ಸುಳ್ಳು ಹೇಳೋದು.
ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ಈ ಒಂದು ಅಧಿವೇಶನದಲ್ಲಿ ಆಡಳಿತ ಪಕ್ಷದವ್ರನ್ನ ವಿರೋಧ ಪಕ್ಷದವರು ಏನ್ ತಪ್ಪು ಮಾಡಿದ್ದಾರೆ ಅಂತ ಹುಡ್ಕೋ ಒಂದು ಬರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಹಣ ಎಲ್ಲೆಲ್ಲಿ ಮಿಸ್ ಆಗಿದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ದಾರೆ ಅಂತೇಳಿ ಪ್ರೂಫ್ನ ಸಮೇತ ತಗೊಂಬಂದು ತೋರಿಸಿದ್ದಾರೆ. ಇದರಿಂದಾಗಿ ಗೃಹಲಕ್ಷ್ಮಿಯರಿಗೆ ತುಂಬಾನೇ ಖುಷಿಯಾಗಿದೆ. ಯಾಕಂದ್ರೆ ಇಷ್ಟು ದಿನ 2 ತಿಂಗಳ ಕಂತು ಅಷ್ಟೇ ಬಾಕಿ, 2 ಕಂತಿಂದ ಅಷ್ಟೇ ಬಾಕಿ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗಿರ್ಲಿಲ್ಲ ಯಾವ್ಯಾವ ಕಂತಿನ ದುಡ್ಡನ್ನ ಹಾಕ್ತಾ ಇದ್ದಾರೆ ಅಂತ. ಆದ್ರೆ ಇವಾಗ ಆರ್ ಅಶೋಕ್ ಅವರಿಂದಾಗಿ ಮತ್ತೆ ಗೃಹಲಕ್ಷ್ಮಿಯರಿಗೆ ತುಂಬಾ ದೊಡ್ಡ ಗುಡ್ ನ್ಯೂಸ್ ಅನ್ನೇ ಸಿಕ್ಕಿದೆ. ಇವಾಗ 2 ಕಂತಿನ ದುಡ್ಡು ಅಷ್ಟೇ ಅಲ್ಲ ಬಾಕಿ ಇರೋದು, ಟೋಟಲ್ ಆಗಿ 5 ಕಂತಿನ ದುಡ್ಡು ಬಾಕಿ ಇದೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ, ಅಕಸ್ಮಾತ್ ಏನಾದ್ರು ಹಾಕಿಲ್ಲ ಅಂತ ಏನಾದ್ರು ತಿಳಿದ್ ಬಂದ್ರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಆರ್ ಅಶೋಕ್ ಅವರು ಪ್ರೂಫ್ ಸಮೇತ ತೋರಿಸಿರೋದ್ರಿಂದಾಗಿ ಗ್ಯಾರಂಟಿ ಹಾಕಿಲ್ಲ ಅಂತ ಕೂಡ ಗೊತ್ತಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಹೇಳಿದ್ದಾರೆ. ಇದರಿಂದಾಗಿ 10,000 ಹಣ ಕೊಡ್ಬೇಕಾಗತ್ತೆ ಗೃಹಲಕ್ಷ್ಮಿಯವರಿಗೆ. ಆದ್ರೆ ಒಂದೇ ಸರಿ ಕೊಡಕ್ ಆಗಿಲ್ಲ ಅಂದ್ರೂ ಕೂಡ 4,000 ಇಲ್ಲ 2,000 ಈ ರೀತಿಯಾಗಿ ಕೊಡೋ ಪ್ರಯತ್ನನ ಮಾಡ್ತೀವಿ, ಹಾಕಿಲ್ಲ ಅಂದ್ರೆ ಕೊಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸದನದಲ್ಲಿ ತಿಳಿಸಿದ್ದಾರೆ. ಇನ್ ಮುಂದೆ ಗೃಹಲಕ್ಷ್ಮಿಯರು ಕೂಡ ತುಂಬಾ ಹುಷಾರಾಗ್ಬಿಡ್ತಾರೆ. ಯಾಕಂದ್ರೆ ಒಂದ್ಸರಿ ಕನ್ಫ್ಯೂಷನ್ ಮಾಡಿ ಸರ್ಕಾರ ನಮ್ಗೆ 2 ತಿಂಗಳು ಹಣನ ಕೊಟ್ಟಿಲ್ಲ ಅಂತ ಗೊತ್ತಾಗಿದೆಯಲ್ವಾ, ಇನ್ನ ನೆಕ್ಸ್ಟ್ ಇಂದ ನಮ್ಗೆ ಯಾವ್ಯಾವ ಕಂತಿನ ಹಣ ಅಂತ ಎಲ್ಲರೂ ಕೂಡ ಕೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಇಷ್ಟು ದಿನ 23ನೇ ಕಂತು 24ನೇ ಕಂತು ಅಂತ ಮಾತ್ರ ಕೇಳ್ತಾ ಇದ್ರು. ಆದ್ರೆ ಇವಾಗ 28ನೇ ಕಂತಿನ ಹಣ ಕೂಡ ಕೊಟ್ಟಿಲ್ಲ. ಇವಾಗ ಕೊಡ್ಬೇಕಾಗಿರೋದು ನಮ್ಗೆ 28ನೇ ಕಂತಿದ್ದು ಹಣ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಇದರಿಂದಾಗಿ ನೆಕ್ಸ್ಟ್ ಯಾರು ಕೂಡ ಸುಳ್ಳು ಹೇಳ್ಬಾರ್ದು ಸದನದಲ್ಲಿ. ಸುಳ್ಳು ಹೇಳ್ದಂತ ಸಿಎಂ ಸರ್ ಅವ್ರಿಗೂ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಏನಾದ್ರೂ ಕ್ರಮವನ್ನ ಕೈಗೊಳ್ಬೇಕು ಸಭಾಧ್ಯಕ್ಷರೇ ಅಂತ ಹೇಳಿ ಇಲ್ಲಿ ವಿರೋಧ ಪಕ್ಷ ಆಡಳಿತಗಾರರು ಏನಿದ್ರು ಅವರೆಲ್ಲರೂ ಕೂಡ ಫೋರ್ಸ್ ಮಾಡ್ತಾ ಇದ್ರು. ಯಾಕಂದ್ರೆ ಸಿಎಂ ಸರ್ ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ, ಇವರೇ ಸುಳ್ಳು ಹೇಳಿದ್ರೆ ಇನ್ನು ಬೇರೆಯವ್ರು ಸುಳ್ಳು ಹೇಳ್ದೆ ಇರ್ತಾರ ಅನ್ನೋ ಒಂದು ಮಾತಿಗೋಸ್ಕರವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ಗೃಹಲಕ್ಷ್ಮಿಯವರಿಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಇನ್ನು ಮುಂದೆ ನಿಮಗೆ ಸಿಗ್ತಾ ಇದೆ ಪ್ರತಿ ತಿಂಗಳು 2,000, ಹಾಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ 4,000. ಒಟ್ಟು ಟೋಟಲ್ ಆಗಿ ನಿಮ್ಗಿನ್ನ ಬಾಕಿ ಇರೋದು 5 ಕಂತಿನ ಹಣ 10,000 ರೂಪಾಯಿ ಅಂತ ತಿಳಿಸಲಾಗ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಸರ್ ಕೂಡ ಕೊಟ್ಟಿಲ್ಲ ಅಂದ್ರೆ ಗ್ಯಾರಂಟಿಯಾಗಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಆರ್ ಅಶೋಕ್ ಅವರು ಇದಕ್ಕೆ ಪ್ರೂಫ್ ಸಮೇತವಾಗಿ ಕೊಡಲೇಬೇಕು ಅಂತ ಕೂಡ ತೋರಿಸಿದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ ಯು. ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿದ್ದೀರಿ. ಇಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಮಂತ್ರಿಗಳು ಮಾತಾಡಿದ್ರೆ ಕೊಟ್ಟವ್ರ ಈಗ ಅಧಿಕಾರಿ ಕೊಟ್ಟಿದ್ದಾರೆ. ನಮ್ಗೆ ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲಾದ್ರೂ ಕ್ರಮ ಆಗ್ಲಿ, ಅಷ್ಟೇ ನಾವು ಕೇಳ್ತೇವೆ.